ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಚುನಾವಣೆ 2026 5/7/2026ರಂದು ಜರುಗಿತು. ಚುನಾವಣೆಯಲ್ಲಿ ಮತ್ತೊಮ್ಮೆ ಅತಿ ಹೆಚ್ಚು ಮತಗಳನ್ನು ಪಡೆದು ಸೂರ್ಯನ ಗುರುತಿನೊಂದಿಗೆ ಮೋಹನ್ ಮೋರೆ ತಂಡವು ಜೈಬೇರಿ ಬಾರಿಸಿ ಇಂದು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸಂಸ್ಥೆಯಲ್ಲಿ ಅದ್ದೂರಿಯಾಗಿ ಪ್ರವೇಶ ಮಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಶೈಲಜಾ ಸಂಕುಜ್ ಅವರ ನೇತೃತ್ವದಲ್ಲಿ ಮಹಿಳೆಯರು ನೂತನ ಅಧ್ಯಕ್ಷರಾದ ಮೋಹನ್ ಮೋರೆ ಹಾಗೂ ತಂಡದವರಿಗೆ ಆರತಿ ಬೆಳಗುವುದರ ಮೂಲಕ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. छत्रपति शिवाजी महाराज जय भवानी जय भवानी. ಇನ್ನೊಂದು ಟೀಚರ್ ರೀ ಟೀಚರ್ शिवाजी महाराज की जय भवानी जय शिवाजी जय भवानी जय शिवाजी. ಎಂ ಮೊರೆ ಅವರಿಗೆ ಎಂ ಮೊರೆ ಅವರಿಗೆ ವಿಕಾಸ್ ಘಾಟ್ಗೆ ಅವರಿಗೆ ವಿಕಾಸ್ ಘಾಟ್ಗೆ ಅವರಿಗೆ. ಎಂ ಮೋರೆ ಅವರ ಬಣಕ್ಕೆ ಎಂ ಮೋರೆ ಅವರ ಬಣಕ್ಕೆ ಜೈ ಶಿವಾಜಿ ಜೈ ಭವಾನಿ ಜೈ ಭವಾನಿ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ. ಛತ್ರಪತಿ ಶಿವಾಜಿ महाराज की ಸರ್ ಓಕೆ ನವೀನ್ ಸರ್
ನಮಗೆ ಒಟ್ಟಿಗೆ ಮಾಡ್ಸಿದ್ರಿ ಬೆಳಗಿನ ಕಮಲಾಪುರ ಮತ್ತೆ ಹಾವೇರಿಪೇಟ ಮಲಯಾಳ ಮೂರರಾಗ ಸಿಕ್ಕಾಪಟ್ಟೆ ಮುಂದೆ ಹೋಗ್ಬಿಟ್ಟೆ ನೀವು ನಮ್ಮ ವಿರೋಧ ಪಕ್ಷದವ್ರನ್ನ ಹೇಳಿದಾಗ ಮಧ್ಯಾಹ್ನಕ್ಕೆ ಮುಗಿಸಿದ್ವಿ. ಇದೊಂದು ದೊಡ್ಡ ಖುಷಿ ಇದೆ ನನಗೆ. ಯಾಕಂದ್ರೆ ನಾನು ಇಲೆಕ್ಷನ್ ಇಲೆಕ್ಷನ್ ಓಡಾಡ್ಕೊಂತ ಬಂದವ ನಾನು. ಲಾಸ್ಟ್ ಮೂಮೆಂಟ್ ಏನೋ ಮೋರಿ ಅವರು ಒಬ್ಬರೇ ಬಂದು ನನಗೆ ಕೇಳಿದಾಗ ನಾನು ಎಲೆಕ್ಷನ್ ಒಪ್ಕೊಂಡು ನಿಂತೆ ನನಗೆ ನೀವು 500 ಚಿಲ್ಲರ್ ಹೋಟೆಲ್ನ ಆಸೆ ಕಳಿಸಿದ್ರಿ. ಮೊನ್ನೆ ನಮ್ಮ ವಿರೋಧ ಪಕ್ಷದವರು ವಾಟ್ಸಪ್ನಾಗ ಬಿಟ್ಟಿದ್ರು, ನಾವು ಕಳ್ಳಿಹುಡಿ ಒಳಗೆ 64 ಹೋಟ್ಲಿಗೆ ಗೆದ್ದೇವೆ ಅಂತ ಹೇಳಿ ಅವ್ರು ಎಲ್ಲಾರು ನಾನು ಕಾಣುವವರು ನನಗೆ ವಿಜಯಪುರ ಸರ್ಕಾರಿ ಮಂಡಳದ 2020 ಚುನಾವಣೆ ಅಂಗವಾಗಿ ಇವತ್ತು ಧಾರವಾಡ ಮರಾಠ ಸಮಾಜ ಎಲ್ಲರೂ ಗುರು ಹಿರಿಯರು ಹಾಗೂ ಯುವಕರು ಸೇರಿ ನಮ್ಮ ಸೂರ್ಯನ ಕುರಿತು 15 ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತವನ್ನು ಕೊಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿರಿ. ಅದೇ ರೀತಿ ಮರಾಠ ಸಮಾಜದ ಒಂದು ಏಳಿಗೆಯಾಗಿ ಒಂದು ಅಭಿವೃದ್ಧಿಗಾಗಿ ಈ ಸಲ ನಮ್ಮನ್ನು ನೀವು ಬರಬೇಕಂತ ಟೀಮ್ನಾಗ ಅಂದಾಗ ನಾವು ಅವ್ರ ಟೀಮ್ನಲ್ಲಿ ಇವತ್ತು ಸೇರಿ ಇವತ್ತೆಲ್ಲರೂ ಇಲ್ಲಿ 15 ಜನನು ಆರಿಸಿ ಬಂದು ಆಮೇಲೆ ಎಲ್ಲ ಸ್ಟಾಫ್ ಇರ್ಬೋದು, ಮರಾಠ ಸಮಾಜ ಮತದಾರ ಇರ್ಬೋದು, ಹೆಚ್ಚಿನ ರೀತಿ 2011 ಏನ್ ಚುನಾವಣೆ ಆಗಿತ್ತು ಲೀಡು, ಆ ಲೀಡ್ ಈ ಸಲ ಬಂತು ನಮ್ಗೆ. ಈಗ ಹೆಚ್ಚಿನ ಓಟು ಆಮೇಲೆ ಎಲ್ಲ ಮರಾಠ ಸಮಾಜ ಯುವ ಮಿತ್ರರು ಯುವಕರು ಎಲ್ಲರೂ ನಮ್ಗೆ ಹೆಗಲ್ಪಟ್ಟು ದುಡಿದು ಹಗಲಿ ರಾತ್ರಿ ಕೆಲಸ ಮಾಡ್ಯಾರ. ಅವ್ರಿಗೆ ನಾ ಅನಂತ ಧನ್ಯವಾದ ಹೇಳುತ್ತಾ ನಾನು ಯಾರು ಮಾತು ಎಲ್ಲರಿಗೂ ಕೂಡ ಅಭಿನಂದನೆಗಳು. 5 ಅಂಗ ಸಂಸ್ಥೆ ಪರವಾಗಿ ತಮಗೆಲ್ಲ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅಷ್ಟೇ ಹಿಂಗ್
ಎಲ್ಲ ಮರಾಠ ಸಮಾಜದ ಬಾಂಧವರು, ಗುರು ಹಿರಿಯರು, ಅಕ್ಕ ತಂಗಿಯರು, ತಾಯಂದಿರು ಎಲ್ಲರಿಗೆ ನಮಸ್ಕರಿಸುತ್ತಾ 3ನೇ ತಾರೀಕಿಗೆ ನಡೆದ ಚುನಾವಣೆಯಲ್ಲಿ ನನ್ನ ಗುಂಪಿಗೆ ಸೂರ್ಯನ ಗುರ್ತಕ್ಕೆ ತಾವೆಲ್ಲ ಪ್ರಚಂಡ ಬಹುಮತವನ್ನು ಹಾಕಿ ಎಲ್ಲರೂ ಮತದಾನ ಮಾಡಿ ನಮಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದೀರಿ. ತಮ್ಮ ಋಣ ತಾವೇನು ನಮ್ಮ ಮ್ಯಾಗ ವಿಶ್ವಾಸ ಇಟ್ಟ ಓಟ್ ಹಾಕಿದಿರಿ. ನಾವು ಕೆಲವೊಂದು ನಮ್ಮ ಇದರಲ್ಲಿ ಪ್ರಣಾಳಿಕೆಯಲ್ಲಿ ತಿಳಿಸಿದ್ವಿ. ಆ ಪ್ರಣಾಳಿಕೆ ಪ್ರಕಾರ ನಡ್ಕೊತೇವಂತ ತಾವು ನನ್ನ ಮೇಲೆ ಭರವಸೆ ಇಟ್ಟು ಅತಿ ಉತ್ಸಾಹದಿಂದ ಮತದಾನ ಮಾಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದೀರಿ. ನೀವು ನಮಗೆ ಕೊಟ್ಟ ಮತದಾನ, ನಿಮಗೆ ನಾವು ಕೊಟ್ಟ ನಮಗೆ ವಿಶ್ವಾಸ ಉಳಿಸ್ಕೊತೇವೆ ಅಂಥೇಳಿ ಈ ಮರಾಠ ವಿದ್ಯಾಪ್ರಸಾರಗಳು ಇನ್ನೂ ಉತ್ತಂಗಕ್ಕೆ ಒಯ್ಯುವಂಥೇಳಿ ಈ ಟಿ ವಿ ಮುಖಾಂತರ ಎಲ್ಲ ಮರಾಠ ಬಾಂಧವರಿಗೆ, ಮರಾಠ ಸಮಾಜ ಎಲ್ಲ ಬಾಂಧವರಿಗೆ ನಮಸ್ಕರಿಸುತ್ತೇನೆ. ಎಲ್ಲ ಮರಾಠ ಬಾಂಧವರಿಗೆ ಹೃತ್ಪೂರ್ವಕವಾಗಿ ನನ್ನ ನಮಸ್ಕಾರಗಳು. ಈ ಸಲ ನಾನು ಒಳ್ಳೆಂದು ಇಲೆಕ್ಷನ್ ಬಂದು ನಿಂತೆ. ನನ್ನ ಅಭೂತಪೂರ್ವ ಗೆಲುವಿನಿಂದ ಗೆಲ್ಲಿಸಿದಿರಿ ಅಂತ ಹೇಳಿ, ಅದು ಮೋರಿಯವ್ರ ಗುಂಪಿನಲ್ಲಿ ಹೈಯೆಸ್ಟ್ ಲೀಡ್ ಗೆಲ್ಲಿಸಿರಿ ಅಂತ ಹೇಳಿ ನಾನು 2 ಮಾತು ಹೇಳಿ ನಮಸ್ಕಾರ ಮಾಡ್ತೀನಿ ಎಲ್ಲ ಮತ ಬಾಂಧವರು. ಎಲ್ಲರಿಗೂ ನಮಸ್ಕಾರ. ಮರಾಠ ವಿದ್ಯಾಪ್ರಸಾರಣ ಚುನಾವಣೆ ಈಗಾಗಲೇ ಆಗ್ಯದ. ಅದರಲ್ಲಿ ನಮ್ಮ MN ಮೋರಿಯವ್ರ ತಂಡ ಎಲ್ಲ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಹಾಗೂ ಎಲ್ಲ 13 ನಿರ್ದೇಶಕರು ಆಯ್ಕೆಯಾಗಿದ್ದೇವೆ. ಯಾಕಂದರೆ ಎಲ್ಲ ನಮ್ಮ ಮರಾಠ ಬಾಂಧವರಿಗೆ ನಾನು ಚಿರಋಣಿ ಆಗ್ತೀನಿ. ಯಾಕಂದರೆ ನಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ತಾವು ಒಂದು ಮತ ಚಲಾಯಿಸಿದ್ದೀರಿ. ಯಾಕಂದರೆ ಅಭೂತಪೂರ್ವ ಗೆಲುವನ್ನು ನಾವು ಸಾಧಿಸಿದ್ದೇವೆ. ಯಾಕಂದರೆ ನಾವು ಹೇಳ್ದಂಗೆ ಟೀಕೆಗಳು ಅಳಿತಾವ ಹಾಗೂ ಅಭಿವೃದ್ಧಿ ಕಾರ್ಯಗಳು ಇರ್ತಾವ ಅನ್ನೋ ಒಂದು ಸಾಕ್ಷಿಗೆ ನಮ್ಮ ಮರಾಠ ಬಾಂಧವರು ಇವತ್ತು ಓಟ್ ಮಾಡಿದ್ದಾರೆ. ಅವರಿಗೆ ನಾವು ಕೊಟ್ಟಂಥ ಯಾವುದೇ ಭರವಸೆಗಳನ್ನು ಯಾವುದನ್ನು ಹುಸಿಗೊಳಿಸಿಲ್ಲ. ಎಲ್ಲ ಒಂದು ಸಮಾಜದ ಅಭಿವೃದ್ಧಿಗಾಗಿ ಎಲ್ಲರೂ ಕೂಡಿಕೊಂಡು ಕೆಲಸ ಮಾಡ್ತೀವಂತ ಈ ಭಾಗದಲ್ಲಿ ಹೇಳ್ತೀನಿ. ಮತ್ತು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆಚರಿಸಿದ ಧಾರವಾಡದ ಸಮಸ್ತ ಮರಾಠ ಸಮಾಜದ ಬಾಂಧವರಿಗೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೀವು ಸೈಡ್ ಕೊಡ್ರಿ. ಅಲ್ಲಿ ಹಾಕೊಂಡ ಸರಿ ನವೀನ ಗ್ರಾಮೀಣ ಭಾಗದವ್ರು ನಿಲ್ಲಿ ಕೊಡ್ರಿ. ಸುನೀಲ್ ಅವ್ರ ಈ ಸ್ವಲ್ಪ ಗ್ರಾಮೀಣ ಭಾಗದವ್ರು ನಿಲ್ಲಿ. ನೀವು ಮೇಲೆ ಹೋಗ್ರಿ ಸರ್, ಮೇಲೆ ಹೋಗ್ರಿ ಸ್ವಲ್ಪ ಸರಿ. ಭೀಮಪ್ಪ ಕಸ ಅವರಿಗೆ ಏನು ಇವತ್ತಿನ ದಿವಸ 2026ನೇ ಮರಾಠ ವಿದ್ಯಾಪ್ರಸಾರಕರ ಚುನಾವಣೆಯಲ್ಲಿ ಭರ್ಜರಿಯಾಗಿ ನಮ್ಮ ಮತ ಬಾಂಧವರು ನಮ್ಮ ಮತ ಚಲಾಯಿಸಿ ನಮಗೇನು ವಿಜಯ ಗಳಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ಕೋಟಿ ನಮನಗಳು ಸಲ್ಲಿಸ್ತೇನೆ. ಅದೇ ರೀತಿ ಎಲ್ಲ ನನ್ನ ಮರಾಠ ಸಮಾಜದವ್ರಿಗೆ ಏನು ನಮ್ಮ ಪ್ರಣಾಳಿಕೆ ಒಳಗೆ ಏನು ಎಲ್ಲ ಹೇಳಿದ್ವಿ. ಪ್ರಣಾಳಿಕೆ ಅಂದ್ರೆ ಏನು ಮುಂದೆ ಬಂದ ಮೇಲೆ ಏನು ಮಾತು ಕೊಟ್ಟಿದ್ವಿ ಅದರ ತಕ್ಕ ನಡ್ಕೊತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಎಲ್ಲ ನಮ್ಮ ಮರಾಠ ಸಮಾಜದ ಹಿರಿಯರಿಗೆ ಇನ್ನೊಂದು ಸಲ ಕೋಟಿ ವಂದನೆ ನಡೆಸ್ತೀನಿ. ಅದೇ ರೀತಿ ನಮ್ಮ ಕೂಡ ಏನು ವಿರೋಧಿ ಬಣ ಇತ್ತು ಎಲ್ಲ ನನ್ನ ಮರಾಠ ಬಾಂಧವರಿಗೂ ಕೂಡ ವಂದನೆ ಸಲ್ಲಿಸ್ತೀನಿ. ಯಾರು ಎಲ್ಲ ನಮ್ಮವರೇ ಇವತ್ತಿನ ದಿವಸ ಏನು ಮೋಹನ್ ಬೋರೆ ಅವರ ಬಲದಲ್ಲಿ ಜಯಶಾಲಿಯಾಗಿದ್ದೀವಿ. ಮೊದಲನೇದಾಗಿ ಮೋಹನ್ ಬೋರೆ ಸಾಹೇಬ್ರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಎಲ್ಲ ನಮ್ಮ ಮರಾಠ ಧಾರವಾಡದ ಎಲ್ಲ ವಾರ್ಡ್ನವರು ನಮಗೇನು ಸಪೋರ್ಟ್ ಮಾಡ್ರೆ ಅವ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಇವತ್ತೊಂದು ದಿವಸ ತಾಯಿ ಅಂಬಾಭವಾನಿ ಆಶೀರ್ವಾದದಿಂದ ಹಾಗೂ ಸಕಲ ಮರಾಠ ಜನಾಂಗದಿಂದ ಮೊನ್ನೆ ನಡೆದ ಚುನಾವಣೆಯಲ್ಲಿ ಅತಿ ವಿಜೃಂಭಣೆಯಿಂದ ಅತಿ ಲೀಡ್ನಿಂದ ನಮ್ಮನ್ನು ಆರಿಸಿ ಸಮಾಜಕ್ಕೆ ಕಳಿಸಿರಿ. ತಾವು ಮಾಡಿದಂಥ ಆಶೀರ್ವಾದಕ್ಕೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಏನು ನಮ್ಮ ಮ್ಯಾಗ ನಂಬಿಕೆ ಇಟ್ಟು ನೀವು ಮರಾಠ ಸಮಾಜಕ್ಕೆ ಕಳಿಸಿರಿ, ಆ ನಂಬಿಕೆ ಖುಷಿ ಆಗ್ಲಂಗೆ ನಾವು ನೋಡ್ಕೋತೀವಿ. ಹಿಂದಕ್ಕೆ ನಮ್ಗೆ ಸಿಕ್ಕಂಥ ಸಣ್ಣ ಒಂದು ಅವಕಾಶದೊಳಗೆ ಏನು ಸಾಧ್ಯ ಅದ ಅಷ್ಟು ಕೆಲಸ ಮಾಡಿದ್ದೀವಿ. ಈಗ ಮೋರೆ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ನಾವು ಮತ್ತೆ ಬಂದೀವಿ. ನಮ್ಗೆ ಭಾಳ ಅನಿಬಲ ಬಂದಂಗೆ ಆಗೈತೆ. ಹಿಂಗಾಗಿ ನಾವು ಸಾಹೇಬ್ರ ಜೊತೆ ಕೂಡ್ಕೊಂಡು ಸಮಾಜದೊಳಗೆ ಏನು ಕಾರ್ಯ ಯಾವ್ಯಾವ ಪೆಂಡಿಂಗ್ ಅದಾವೆ, ಏನೇನು ಆಗಬೇಕು, ಮುಂದೆ ಏನು ಆಗಬೇಕು ಅನ್ನೋದಂಥ ಎಲ್ಲ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ತೀವಿ ಅನ್ನೋಂಥ ಒಂದು
ಆ ನಿಟ್ಟಿನಲ್ಲಿ ತಮಗೆ ಇನ್ನೊಂದು ಸಲ ಸಮಾಜದ ಎಲ್ಲ ನನ್ನ ಸಮಸ್ತ ಮರಾಠ ಸಮಾಜದವ್ರಿಗೆ ನಾನು ತಲೆಬಾಗಿ ನಮಸ್ಕಾರವನ್ನು ಮಾಡ್ತೇನೆ.